ಮನುಷ್ಯನಿಗೆ ಬದುಕುವುದಕ್ಕೆ ಹೆಚ್ಚಾಗಿ ಖರ್ಚು ಇರುವುದಿಲ್ಲ. ಆದರೆ ಯಾವಾಗಾದರೆ ಮತ್ತೊಬ್ಬರಂತೆ ಬದುಕಬೇಕೆಂದು ಬಯಸುತ್ತೀಯೋ ಆಗಲೇ ಸಂಪಾದನೆಗೆ ಮೀರಿದ ಖರ್ಚು ಉಂಟಾಗುತ್ತದೆ. ಪ್ರತಿ ಮನುಷ್ಯನಿಗೆ ಬಾಂಧವ್ಯ ಅನ್ನುವುದು ಮುಖ್ಯ. ಈ ದಿನ ಬಂದು ಹೋಗುವ ಧನಕ್ಕಾಗಿ ಆಸೆಪಡಬೇಡ. ಜೀವಿತ ಕಾಲವೂ ಪ್ರತಿಯಲ್ಲಿ ಇರುವ ಬಾಂಧವ್ಯವನ್ನು ಬಿಡಿಸಿಕೊಳ್ಳಬೇಡ. ಒಂಟರಿತನವೆಂದರೆ ನಿಮಗೆ ಯಾರದೂ ಇಲ್ಲದಿಲ್ಲವದಲ್ಲ. ಎಲ್ಲರೂ ಇದ್ದರೂ ಕೂಡ ನಿನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳದಿರುವುದೇ ನಿಜವಾದ ಒಂಟರಿತನ. ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕು ಅನ್ನುವ ಛಲ ಇರುವವನಿಗೆ ಯಾರೂ ಕೂಡ ಅಡ್ಡಿಯಾಗಲು ಸಾಧ್ಯವಿಲ್ಲ. ನಿಜವಾದ ಪ್ರತಿಭೆ ಇರುವವನು ಭೂಮಿಯಲ್ಲಿ ಕೂತಿಟ್ಟಿದ್ದರೂ ಭೂಮಿಯಲ್ಲಿ ಸೀಳಿಕೊಂಡು ಮೇಲೆ ಬರುತ್ತಾನೆ. ಅಂಗೈಯನ್ನು ಅಡ್ಡ ಇಟ್ಟು ಸೂರ್ಯೋದಯವನ್ನು ನಿಲ್ಲಿಸಲಾಗುವುದೇ ಹಾಗೆ. ನನ್ನವನೆಂದು ಅಂದುಕೊಳ್ಳುವ ಜೊತೆ ನಿನ್ನ ಬೆಲೆ ಮತ್ತು ಗೌರವ ಕಡಿಮೆಯಾಗಿದೆ ಎಂದರೆ ಮೌನವಾಗಿ ಮತ್ತು ದೂರವಾಗಿಯೂ ಇರುವುದು ಉತ್ತಮವಾದ ಮಾರ್ಗ. ಕಂಡ ಬಲದಿಂದ ಬಂಡೆಗಳನ್ನು ಹೊರುವವರಿಗಿಂತ ಗುಂಡಿಗೆ ಬಲದಿಂದ ಸಂಸಾರದ ಜವಾಬ್ದಾರಿಯನ್ನು ಹೊರುವವನೇ ನಿಜವಾದ ಬಲವಂತ. ಅಪ್ರಯಾಸವಾಗಿ ಹಾಗೆ ಅದೃಷ್ಟದಿಂದ ಬರುವ ಯಶಸ್ಸಿಗಿಂತ ನಿನ್ನ ಪ್ರಯತ್ನ ಮತ್ತು ಕಷ್ಟದಿಂದ ಬರುವ ಯಶಸ್ಸು ಎಷ್ಟೋ ಸಂತೋಷವನ್ನು ಕೊಡುತ್ತದೆ. ನಿನ್ನ ಮುಂದೆ ಯಾರೇ ಎಷ್ಟೇ ಹಾರಾಡಲಿ ನೀನು ಮೌನವಾಗಿರು. ತಾಳ್ಮೆ ಕಳೆದುಕೊಳ್ಳಬೇಡ. ಅವರ ಹಾರಾಟಕ್ಕೆ ಮತ್ತು ನಿನ್ನ ತಾಳ್ಮೆಗೆ ಭಗವಂತ ಉತ್ತರ ಕೊಡುತ್ತಾನೆ. ಕಷ್ಟಗಳ ಭಾರವನ್ನು ಸಾಧ್ಯವಾದಷ್ಟು ತಡೆದುಕೋ. ಹೆದರಿ ರುಸಿಯಬೇಡ. ಖಂಡಿತ ನಿನಗೂ ಒಂದು ದಿನ ಒಳ್ಳೆಯ ಸಮಯ ಬಂದೇ ಬರುತ್ತದೆ. ನೊಂದವರು ಒಂದು ದಿನ ನಗಲೇಬೇಕಲ್ಲವೇ? ಕಷ್ಟಗಳು ಹತ್ತರೆ ನಗುವುದಿಲ್ಲ, ಆದರೆ ಸುಖಗಳು ನಕ್ಕರೆ ಬರುವುದಿಲ್ಲ. ಗುಂಡಿಗೆ ಧೈರ್ಯದಿಂದ ಜೀವನದಲ್ಲಿ ಎದುರಿಸುವ ಕಷ್ಟಗಳು ನಾಳೆಯ ಸುಖಗಳಾಗುತ್ತವೆ. ನಿನಗೆ ಸಾಧ್ಯವಾದರೆ ಒಬ್ಬರ ಸಂತೋಷಕ್ಕೆ ಕಾರಣವಾಗು, ಅಷ್ಟೇ ಹೊರತು ಕಣ್ಣೀರಿಗೆ ಅಲ್ಲ. ಏಕೆಂದರೆ ಅದು ಯಾವತ್ತಿದ್ದರೂ ತಿರುಗಿ ನಿನ್ನನ್ನು ಅಲಿಸುತ್ತದೆ. ಇತರರಿಗೆ ನಿನ್ನ ಒಂದು ಅಭಿಮಾನ ಮತ್ತು ವಾತ್ಸಲ್ಯ ಅರ್ಥವಾಗದೇ ಇದ್ದರೆ ಅವರಿಗೋಸ್ಕರ ನೀನು ಎಷ್ಟೇ ತಪ್ಪಿಸಿದರೂ ಫಲಿತವಿರುವುದಿಲ್ಲ. ಜೀವನವೆಂದರೆ ಯಾವತ್ತೂ ಓದಿರುವ ಪುಸ್ತಕವಲ್ಲ, ಯಾವಾಗಲೂ ಓದುತ್ತಲೇ ಇರಬೇಕಾದ ಪುಸ್ತಕ. ವ್ಯಕ್ತಿಗಳ ನಡುವೆ ಚಿಕ್ಕ ಚಿಕ್ಕ ಮಾತುಗಳಿಂದ ಭಿನ್ನಾಭಿಪ್ರಾಯ ಬಂದರೆ ಆ ಮಾತುಗಳನ್ನು ಬಿಡಬೇಕು ಹೊರತು ಆ ವ್ಯಕ್ತಿಯನ್ನಲ್ಲ. ಈ ಕ್ಷಣ ಮತ್ತೆ ಬರುವುದಿಲ್ಲ ಅನ್ನುವ ವಾಸ್ತವವನ್ನು ನೀನು ಪ್ರಯತ್ನಿಸಿದಾಗ ಜೀವನ ಮತ್ತಷ್ಟು ಅರ್ಥಗರ್ಭಿತವಾಗಿರುತ್ತದೆ. ಜನನದಿಂದ ಮರಣದವರೆಗೂ ಪ್ರಯಾಣಿಸುವ ಜೀವನದಲ್ಲಿ ನಿನ್ನನ್ನು ನಂಬಿಕೊಂಡವರಿಗಾಗಿ ಜವಾಬ್ದಾರಿಯಿಂದ ಬದುಕುವುದೇ ಜೀವನ. ಕಷ್ಟದಲ್ಲಿ ಇದ್ದಾಗ ಸ್ನೇಹಿತರ ಮನಸ್ಥಿತಿ ಹಾಗೆ ಬಡತನದಲ್ಲಿದ್ದಾಗ ಬಂಧುಗಳ ಒಂದು ಮನಸ್ಥಿತಿ ಒಳಗೆ ಇರುತ್ತದೆ. ಯಶಸ್ಸನ್ನು ನೋಡಿ ಗರ್ವಪಡಬೇಡ, ಏಕೆಂದರೆ ಅದು ಮೊದಲ ಹೆಜ್ಜೆ ಮಾತ್ರವೇ, ಗಮನ ಅಲ್ಲ. ನೀನು ಎಲ್ಲರನ್ನೂ ಸಂತೋಷಪಡಿಸುವುದು ಬಹಳ ಕಷ್ಟಕರ, ಆದರೆ ನೀನು ಎಲ್ಲರೊಂದಿಗೆ ಸಂತೋಷದಿಂದ ಇರುವುದು ಬಹಳ ಸುಲಭ. ನಿಮಗೆ ಸಾಧ್ಯವಾದಾಗ ಅಲ್ಲ, ಇತರರಿಗೆ ಅವಶ್ಯಕತೆ ಇದ್ದಾಗ ಮಾಡುವುದನ್ನು ಸಹಾಯ ಅಂತ ಕರೆಯುವುದು. ಕತ್ತಿಯನ್ನು ಎಷ್ಟೇ ಪ್ರೇಮದಿಂದ ಹಿಡಿದುಕೊಂಡರೂ ಅದಕ್ಕೆ ರಕ್ತವನ್ನು ಚಿಮ್ಮಿಸುವುದು ಮಾತ್ರವೇ ಗೊತ್ತು. ಹಾಗೆ ಕೆಲವು ಬಾಂಧವ್ಯಗಳು ಕೂಡ ಅಷ್ಟೇ. ನೀವು ಅವರಲ್ಲಿ ಎಷ್ಟೇ ಪ್ರೀತಿಸಿದರೂ ಇತರರನ್ನು ನೋವುಪಡಿಸುವುದು ಮಾತ್ರವೇ ಅವರಿಗೆ ಗೊತ್ತು. ಸುಲಭವಾಗಿ ಬಂದಿರುವ ಯಾವುದಾದರೂ ಸರಿ, ಅದಕ್ಕೆ ಮೌಲ್ಯ ಕಡಿಮೆ ಇರುತ್ತದೆ. ಕಷ್ಟಪಟ್ಟು ಸಂಪಾದಿಸುವುದು ಮಾತ್ರವೇ ಯಾವತ್ತಿಗೂ ಶಾಶ್ವತವಾದ ಮೌಲ್ಯವನ್ನು ಉಳಿಸುತ್ತದೆ. ಅದು ಯಾವುದೇ ಆಗಲಿ, ಧನವಾಗಲಿ, ಪ್ರೇಮವಾಗಲಿ, ಸ್ನೇಹವಾಗಲಿ.